ಬಡವರ ಅಕ್ಕಿ ಕದಿಯೋ ಕಳ್ಳರಿಗೆ ರಾಜ್ಯ ಸರ್ಕಾರ ಇದೀಗ ಶಾಕ್ ಅನ್ನ ಕೊಟ್ಟಿದೆ. ಪಡಿತರ ಚೀಟಿಯ ಅಕ್ಕಿಯನ್ನ ಬಿಡದ ಬಕಾಸುರರು 354 ದಂಧೆಕೋರರ ಪಟ್ಟಿ ಮಾಡಿದೆ ಆಹಾರ ಇಲಾಖೆ. ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ, ಬಡವರ ಅಕ್ಕಿ ಕೂಡ ಕದಿಯುವಂತ ಕಳ್ಳರಿಗೆ ರಾಜ್ಯ ಸರ್ಕಾರ ಶಾಕ್ ಅನ್ನ ಕೊಟ್ಟಿದೆ. ಪಡಿತರ ಚೀಟಿಯ ಅಕ್ಕಿಯನ್ನ ಕೂಡ ಬಿಡದಂತ ಬಕಾಸುರರು ಇದ್ದಾರೆ. 354 ದಂಧೆಕೋರರ ಪಟ್ಟಿಯನ್ನ ಮಾಡಿದಂತ ಆಹಾರ ಇಲಾಖೆ ಕಾರ್ಡ್ದಾರರಿಗೆ ಕೊಡಬೇಕಿದ್ದ ಅಕ್ಕಿ ಕಾಳ ಸಂತೆಯಲ್ಲಿ ಸೇಲ್ ಆಗುತ್ತೆ. ದಂಧೆಕೋರರ ವಿಳಾಸ ಸಮೇತ ಪಟ್ಟಿ ಮಾಡಿದ ಸರ್ಕಾರ. ಚಾಮರಾಜನಗರ, ಶಿವಮೊಗ್ಗದಲ್ಲಿ ಹೆಚ್ಚು ದಂಧೆಕೋರರು ಪತ್ತೆಯಾಗಿದ್ದಾರೆ. ಆಟೋಗಳಲ್ಲಿ ಬಂದು ಅಕ್ಕಿ ಖರೀದಿಸೋ ದಂಧೆಕೋರರು 11 ರೂಪಾಯಿ ಪಡಿತರ ಅಕ್ಕಿ ಪಡೆದು ಹೆಚ್ಚಿನ ಹಣಕ್ಕೆ ಮಾರಾಟ. ಅಕ್ಕಿಯನ್ನ ರೈಸ್ ಮಿಲ್ಗಳಿಗೆ ಮಾರುವ ದಂಧೆಕೋರರು. ಅಕ್ಕಿ ಮಾಫಿಯಾ ಭೇದಿಸಲು ಹೊರಟ ಡಿಕೆ ರಾಜ್ಯ ಸರ್ಕಾರ. ಬಡವರ ಅಕ್ಕಿಗೂ ಕೂಡ ಕನ್ನ ಹಾಕೋರಿದ್ದಾರೆ. ಪಡಿತರ ಅಕ್ಕಿಯನ್ನ ಕದ್ದು ಮಾರೋ ಅಂಥವ್ರು ದಂಧೆಕೋರರು. 354 ದಂಧೆಕೋರರ ಪಟ್ಟಿ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ನಿಜಕ್ಕೂ. ಅವ್ರ ವಿಳಾಸ ಸಮೇತ ಪಟ್ಟಿಯನ್ನ ರೆಡಿ ಮಾಡಿದೆ ಸರ್ಕಾರ. ಇನ್ನು ಚಾಮರಾಜನಗರ, ಶಿವಮೊಗ್ಗದಲ್ಲಿ ಹೆಚ್ಚು ದಂಧೆಕೋರರು ಇರುವಂಥದ್ದು. ಆಟೋಗಳಲ್ಲಿ ಬರ್ತಾರೆ, ಅಕ್ಕಿಯನ್ನ ಖರೀದಿಸ್ತಾರೆ, ನಂತರ 11 ರೂಪಾಯಿ ಪಡಿತರ ಅಕ್ಕಿ ಪಡೆದು ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡ್ತಾರೆ. ಚಾಮರಾಜನಗರದಲ್ಲಿ 47 ಜನ ಸಿಕ್ಕಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ 46, ಮೈಸೂರಿನಲ್ಲಿ 36, ಬೀದರ್ನಲ್ಲಿ 32 ಅಕ್ಕಿ ಕಳ್ಳರು ಎಲ್ಲೆಲ್ಲಿದ್ದಾರೆ ಅಂತ ನೋಡ್ತಾ ಇದ್ದೀವಿ ನಾವು. ಚಾಮರಾಜನಗರ ಮತ್ತು ಶಿವಮೊಗ್ಗದಲ್ಲಿ ಹೆಚ್ಚಿನ ಸಂಖ್ಯೆಗಳು ನಮಗೆ ಕಾಣಿಸುತ್ತೆ ರೇಷನ್ಗೆ ಅಂತ. ಇನ್ನು ಬೆಳಗಾವಿಯಲ್ಲಿ ಕೂಡ 32 ಜನ ಕಳ್ಳರು, ದಾವಣಗೆರೆ 29, ಗದಗ 21, ಚಿತ್ರದುರ್ಗ 18. ಆಲ್ಮೋಸ್ಟ್ ಇಡೀ ಕರ್ನಾಟಕನೇ ಆವರಿಸ್ಕೊಂಡು ಬಿಟ್ಟಿದ್ದಾರೆ ನೋಡಿ. ಕಲಬುರಗಿ 16, ಕೊಪ್ಪಳ 15, ಉಡುಪಿ 14, ಮಂಡ್ಯ 10 ಕಳ್ಳರು ಸಿಕ್ಕಿರುವಂಥದ್ದು. ಜಿಲ್ಲೆಗಳಲ್ಲಿ, ಆಯಾ ಜಿಲ್ಲೆಗಳಲ್ಲಿ ಎಷ್ಟು ಜನ ಕಳ್ಳರಿದ್ದಾರೆ ಅಂತ ಪತ್ತೆ ಹಚ್ಚಿದ ಸರ್ಕಾರ. ಪಡಿತರ ಅಕ್ಕಿಯನ್ನ ಯಾದಗಿರಿಯಲ್ಲಿ 7 ಜನ, ಹಾಸನದಲ್ಲಿ 6, ಬಾಗಲಕೋಟೆಯಲ್ಲಿ 6, ಉತ್ತರ ಕನ್ನಡ 5, ಒಟ್ಟಾರೆ ಇಡೀ ರಾಜ್ಯವನ್ನೇ ಆವರಿಸಿಕೊಂಡು ಬಿಟ್ಟಿದ್ದಾರೆ. ವಿಜಯಪುರದಲ್ಲಿ 4 ಜನ, ಹಾವೇರಿಯಲ್ಲಿ 4, ಹುಬ್ಬಳ್ಳಿಯಲ್ಲಿ 4 ಜನ, ಚಿಕ್ಕಮಗಳೂರಲ್ಲಿ 2 ಅಕ್ಕಿ ಕಳ್ಳರು ಸಿಕ್ಕಿರುವಂತ ಲಿಸ್ಟ್ ಇದು. ಚಿಕ್ಕಮಗಳೂರು 2, ಬೆಂಗಳೂರು ಗ್ರಾಮಾಂತರ 1, ಚಿಕ್ಕಬಳ್ಳಾಪುರದಲ್ಲಿ 1. ಅತಿ ಕಡಿಮೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು ನೋಡ್ಬೋದಪ್ಪ. ಇನ್ನು ಶಿವಮೊಗ್ಗ, ಚಾಮರಾಜನಗರ ಅಬ್ಬಬ್ಬ ನೋಡಿ. ಅಂದ್ರೆ ಪಡಿತರ ಅಕ್ಕಿಯನ್ನ ಕಡಿಮೆ ಬೆಲೆಗೆ ಮಾರೋದು, ಅವ್ರು ತೆಗೆದುಕೊಂಡು ಹೋಗಿ ಅಲ್ಲಿ ಬೇರೆದಕ್ಕೆ ಹೆಚ್ಚಿನ ಬೆಲೆಗೆ ಮಾರ್ತಾರೆ. ಈಗ 11 ರೂಪಾಯಿಗಂತ ಮಾರಿದ್ರು ಅನ್ಕೊಳ್ಳೋಣಪ್ಪ, ಮುಂದೆ ಅದು 30 ರೂಪಾಯೋ 40 ರೂಪಾಯೋ ಮಾರಾಟ. ಈ ರೀತಿಯಾಗಿ ಸರ್ಕಾರದ ಯೋಜನೆಗಳನ್ನ ಹೆಂಗೆ ದುರುಪಯೋಗ ಮಾಡ್ಕೊಳ್ತಾರೆ ಅನ್ನೋದು ಇದು ಸ್ಮಾಲ್ ಎಕ್ಸಾಂಪಲ್ ಅಷ್ಟೇ, ಸ್ಮಾಲ್ ಉದಾಹರಣೆ, ಒಂದು ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿಗಳು. ಇನ್ನೂ ದೊಡ್ಡ ದೊಡ್ಡ ಕೋಟಿ ಕೋಟಿ ವ್ಯವಹಾರಗಳು ನಡೆಯುತ್ತಲ್ಲ, ಬಡವರ ಯೋಜನೆಗೆ ಅಂತ ಕೊಟ್ಟಿರ್ತಾರಲ್ಲ ಹಣ, ಅದಿನ್ನೂ ಯಾರ್ಯಾರ ಅಕೌಂಟಿಗೆ ಹೋಗ್ಬೋದು, ಯಾರ್ಯಾರ ಜೇಬು ಸೇರ್ಬೋದು, ಯಾವ್ಯಾವ ಬಕಾಸುರದನ್ನ ತಿನ್ನಬಹುದು ಯೋಚನೆ ಮಾಡಿ. ಅಕ್ಕಿಯಲ್ಲೇ ಈ ರೀತಿಯಾಗಿ ನಡೆಯುತ್ತೆ ಅಂತ ಅಂದ್ರೆ ಸರ್ಕಾರ ಇದೇ ರೀತಿಯಾಗಿ ಎಲ್ಲ ಕಡೆ ಕೂಡ ವಿಚಾರಣೆ ನಡೆಸಿ, ತನಿಖೆಯನ್ನ ಮಾಡಿಸಿ, ಎಲ್ಲೆಲ್ಲಿ ಈ ರೀತಿಯಾಗಿ ಕಳ್ಳರು ಅಡ್ಕೊಂಡಿದ್ದಾರೆ ಅಲ್ಲ, ಇವರು ಅಕ್ಕಿ ಕಳ್ಳರಾಯ್ತು, ಇನ್ನು ಬೇಜಾನ್ ಕಳ್ಳರು ಸಿಗ್ತಾರೆ ಹುಡುಕ್ತಾ ಹೋದ್ರೆ. ಅವರೆಲ್ಲರನ್ನ ಹೊರಗೆ ತೆಗೆಯುವಂಥ ಕೆಲಸ ಆಗಬೇಕು ಸರ್ಕಾರ. ನಿಜಕ್ಕೂ ಸರ್ಕಾರ ಒಳ್ಳೆ ಜಾಬ್, ಗುಡ್ ಜಾಬ್